ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾರ್ಕ್ ನಮಗಂತೂ ತುಂಬಾನೇ ಕುತೂಹಲ ಮೂಡಿಸಿರುವಂಥ ಸಿನಿಮಾ ಸರ್. ಇದು ನನ್ನ ಪ್ರಕಾರ, ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಬರೀ ಬೆವರಷ್ಟೇ ಅಲ್ಲ, ರಕ್ತ ಹಾರಿಸಿರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಅಷ್ಟು ಫಾಸ್ಟಾಗಿ ಜನರಿಗೆ ಕೊಡಲೇಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು, ಒಳ್ಳೆ ಸಿನಿಮಾನೇ ಕೊಡಬೇಕು. ನಿಮ್ಮ ಆಯ್ಕೆ ಯಾವತ್ತೂ ಕೂಡ ಸೂಪರ್ ಆಗೇ ಇರುತ್ತೆ ಸರ್. ಮಾರ್ಕ್ ಈಗ ನಾನು ರೆಡಿಯಾಗಿ ಕೂತಿದ್ದೀನಿ ಸರ್, ನಾನು ಹೋಗಬೇಕು ಥಿಯೇಟ್ರಿಗೆ, ನಂಗೆ ನೋಡಬೇಕು. ನಾನು ಮಾರ್ಕ್ ನೋಡಿದ್ಮೇಲೆ ಎಷ್ಟು ಖುಷಿ ಆಗ್ತೀನಿ ಸರ್. ನನಗೆ ಏನೇನು ಕೊಡ್ತಾನೆ ಮಾರ್ಕ್ ಅಂತ ಹೇಳಿ ಸರ್. ನಿಮಗೆ ಮ್ಯಾಕ್ಸ್ ಇಷ್ಟ ಆಯ್ತಾ? ಸೂಪರಾಗಿ ಇಷ್ಟ ಆಯ್ತು ಸರ್. ಖಂಡಿತ ಮಾರ್ಕ್ ಇಷ್ಟ ಆಗುತ್ತೆ, ಯಾಕಂದರೆ ಮ್ಯಾಕ್ಸ್ಗಿನ ಒಂದು 5 ಪಟ್ಟು ಜಾಸ್ತಿ ಇದೆ. ಮೇಕಿಂಗಲ್ಲಿ, ಸ್ಟ್ಯಾಂಡರ್ಡ್ಸಲ್ಲಿ, ಎಂಟರ್ಟೈನ್ಮೆಂಟಲ್ಲಿ, ಪ್ಲಸ್ ಕ್ಯಾರೆಕ್ಟರ್ ಆರ್ಕಲ್ಲಿ ಆ್ಯಂಡ್ ಗ್ರಾಫಲ್ಲಿ, ಸ್ಕ್ರಿಪ್ಟಲ್ಲಿ, ಪ್ಲಾಟಲ್ಲಿ ಆ್ಯಂಡ್ ತುಂಬ ಇರುವಂಥ ಅಕ್ಕಪಕ್ಕ ಇರೋ ಕ್ಯಾರೆಕ್ಟರ್ಸ್ಗಳಲ್ಲಿ ಎಲ್ಲದೂ ನೋಡೋಕ್ಕೆ ಹೋದಾಗ ಮ್ಯಾಕ್ಸ್ ಯಾರಿಗೆ ಇಷ್ಟ ಆಗಿದೆ ಅವರಿಗೆ ಮಾರ್ಕ್ ಒಂದು ಮಟ್ಟಿಗೆ ಜಾಸ್ತಿನೇ ಇಷ್ಟ ಆಗುತ್ತೆ ಅಂತ ಹೇಳಬಲ್ಲೆ. ಅಟ್ಲೀಸ್ಟ್ ಪ್ರಯತ್ನ ಅಲ್ಲಿದೆ ನಮ್ಮದು. ಆ್ಯಂಡ್ ಒಂದು ಗ್ರಿಪ್ಪಿಂಗ್ ಇದೆ ಕತೆ. ಇವಾಗ ನಾವು ಸಿನಿಮಾಗೆ ಹೋಗೋದು ಏನೋ ಕಲಿಬೇಕು ಅಂತಲ್ಲ, ಅಥವಾ ಏನೋ ಹೇಳ್ಕೊಡ್ಬೇಕು ಅಂತಲ್ಲ. ಓಕೆ, ನೀವು ಕಲ್ತು ಸಾಕಾದಾಗ ಸುಸ್ತಾದಾಗ ಹೋಗೋದು ಸಿನಿಮಾಗೆ, ಅಯ್ಯೋ ನಡಿಯಪ್ಪ ನಾನು ನೋಡೋಣ ಅಂದ್ಬಿಟ್ಟು ಅಂತ ಒಂದು ಎಂಟರ್ಟೈನ್ಮೆಂಟಿಗೆ ಹೋಗ್ತೀರಿ ತಾವು. ಅದರಲ್ಲಿ ಒಂದಿಷ್ಟು ಹೇಳ್ಕೊಡೋದಿರುತ್ತೆ, ಕಲಿಯೋದಿರುತ್ತೆ. ದಟ್ ಈಸ್ ಅಪ್ ಟು ಯುವರ್ ಪರ್ಸ್ಪೆಕ್ಟಿವ್. ಇದರಲ್ಲಿ ಒಂದು ಕಂಪ್ಲೀಟ್ ಒಂದು ಮೊಮೆಂಟಮ್ ಇದೆ ಸಿನಿಮಾದಲ್ಲಿ. ಒಂದು ನಿಮಿಷ ಸುಮ್ಮನೆ ಇರಲ್ಲ ಸಿನಿಮಾ, ಹೋಗ್ತಾನೆ ಇರುತ್ತೆ ಆ ಕಡೆ ಈ ಕಡೆ. ಬಟ್ ಒಂದು ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ, ಇದರಲ್ಲಿ ಸಸ್ಪೆಂಡೆಡ್ ಕಾಪ್ ಅಂತ ಆದ್ರೂ ಅದೊಂದು ಫ್ರೀಡಮಿಗೋಸ್ಕರ ಕೊಟ್ಟಿರೋಂಥ ಒಂದು ಪೊಸಿಷನಿಂಗ್ ಅಂದ್ಕೊಳ್ಳೋಣ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಏನಂತೀರಿ, ಒಂದು ಯೂನಿಫಾರ್ಮ್ ಇಲ್ಲ ಅಂದಾಗ, ಒಂದು ಪವರ್ ಗೊತ್ತಿದ್ದಾಗ ಒಂದು ಫ್ರೀಡಮ್ ಇರುತ್ತೆ, ಅದು ವೇದೇ ಆಪರೇಟ್. ಅದ್ರ ಬಗ್ಗೆ ಹೋಗಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಒಂದು ಸ್ಟೇಷನಲ್ಲಿ ಅದು ಸೀಮಿತ ಅಲ್ಲ. ಇದು ಮ್ಯಾಕ್ಸ್ ಅಲ್ಲ, ಇದು ಬೇರೆನೇ ಫಿಲ್ಮ್. ಇದರೊಳಗೆ ಆಲ್ಮೋಸ್ಟ್ ಒಂದು 80 ಆಡ್ ಲೊಕೇಶನ್ಸ್ ಇದೆ, ಒಂದು 18-20 ಸೆಟ್ ಇದೆ. ಸಿಕ್ಕಾಪಟ್ಟೆ ಮೂಮೆಂಟಲ್ಲಿ ಇರುತ್ತೆ ಸಿನಿಮಾ. ಸೊ ಆ ವಿಚಾರ. ಆ್ಯಂಡ್ ಮ್ಯಾಕ್ಸ್ ನೋಡೋಕ್ಕೆ ಹೋದರೆ ಅದರಲ್ಲಿ ನಿಮಗೆ ಆಂಟಾಗನಿಸ್ಟ್ ಅಂತ ವಿಲನ್, ಪ್ರಾಪರ್ ವಿಲನ್ ಅಂತ ಯಾರು ಇರಲಿಲ್ಲ. ಇದರಲ್ಲಿ ನವೀನ್ ಚಂದ್ರ ಮಾಡಿದ್ದಾರೆ. ಅದ್ಭುತವಾದಂಥ ಕಲಾವಿದರು, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ದ ಟಗ್ ಆಫ್ ವಾರ್ ತುಂಬ ಚೆನ್ನಾಗಿದೆ. ಒಂದು ವಿಕ್ರಾಂತ್ ಈಸ್ ಅನದರ್ ಆಂಟಾಗನಿಸ್ಟ್, ತಮಿಳಿಂದ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕೇಲ್ ತುಂಬ ಚೆನ್ನಾಗಿದೆ, ಸಾಂಗ್ಸ್ ತುಂಬ. ಆ್ಯಂಡ್ ಅದರಲ್ಲಿ ಸ್ವಲ್ಪ ಸಾಂಗ್ ಮಿಸ್ಸಿಂಗ್ ಇತ್ತು, ಇದರಲ್ಲಿ ಸಾಂಗ್ಸ್ ಇದೆ, ತುಂಬ ಚೆನ್ನಾಗಿದೆ. ನಾವು ಹೆಂಗೂ ಹೀರೋಯಿನ್ ಇಲ್ಲ ಅನ್ನೋ ಕೊರಗಲ್ಲಿದ್ವಿ, ಹೆಂಗೂ ಡ್ಯಾನ್ಸ್ ಮಾಡಿ ಸೂಪರಾಗಿ ಖುಷಿ ಕೊಟ್ಟಿದ್ದಾರೆ ಸರ್. ಇಲ್ಲ ಸರ್, ಫ್ಯಾನ್ಸ್ ಕಮೆಂಟ್ ಮಾಡಿದ್ರು ಏನಂತ ಗೊತ್ತಾ ಸರ್, ಡ್ಯಾನ್ಸ್ ಬರಲ್ಲ ಅಂತ ನಮ್ಮ ಬಾಸ್ ಹಿಂಗೆ ಡ್ಯಾನ್ಸ್ ಮಾಡಿದಾರಲ್ಲ ಅಂತ ಹೇಳಿ ಒಂದಷ್ಟು ಕಮೆಂಟ್ಗಳಿದ್ದಾವೆ ಸರ್. ನಾನು ಆ್ಯಕ್ಚುಲಿ ನಿಶ್ವಿಕಾ ಅವ್ರು ಸಿಕ್ಕಿದಾಗ, ಫಸ್ಟು ಹೋದಾಗ ನನಗೆ ಅವ್ರ ಪರಿಚಯ ಇಲ್ಲ, ಒಂದು 2 ಕಡೆ ಫಂಕ್ಷನಲ್ಲಿ ನೋಡಿದ್ದೆ. ಅವ್ರು ಸಿಕ್ಕಿದಾಗ ನಾನು ಅವ್ರದ್ದು 1-2 ಸಾಂಗ್ ನೋಡಿದ್ದೀನಿ. ಅವರು ಸಾಂಗ್ ಮಾಡ್ತಾ ಇರೋದು ಅವರು ಅಂತ ಇದಾದಾಗ ಫಸ್ಟು ನನಗೆ ಬಂದಿದ್ದೆ, ನನಗೆ ಏನಾದ್ರು ತಿಂದ್ಬಿಡ್ತಾರೆ, ಅಡ್ಡ ಸೀಳು ತಿಂದ್ಬಿಡ್ತಾರೆ, ಪ್ರಭು ರೊಟ್ಟಿಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು. ಫಸ್ಟ್ ಅವ್ರು ಸಿಕ್ಕಿದಾಗ ಹೇಳಿದ್ದೆ ಅಷ್ಟು, ಏನೇ ಮಾಡಿ ನಿಶ್ವಿಕಾ ಅವ್ರ ನನ್ನನ್ನು ಕೊಂದುಬಿಡ್ಬೇಡಿ ಅಂತ. ಅವ್ರು ಅದಕ್ಕೆ ಅಯ್ಯೋ ಸರ್ ಅಂದರು, ಇಲ್ಲಮ್ಮ ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ಪ್ರಯತ್ನ ಪಡ್ತೀನಿ ನಿಮ್ಮ ಬರೋಕ್ಕೆ ಆ ಲೆವೆಲ್ಗೆ, ಬಟ್ ಮಾಡಿ ತಿನ್ಬಿಡ್ಬೇಡಿ. ಮಾಡಿದ್ದೀರಾ ಸರ್ ನೀವು ಸುಮ್ಮನೆ ಹೇಳೋದು ಡ್ಯಾನ್ಸ್. ಬಿಕಾಸ್ ಐ ಟೆಲ್ ಯು ಸಮ್ ಕೊರಿಯೋಗ್ರಾಫರ್ಸ್ ಅವರ ನನ್ನ ಸ್ಟೈಲ್ ಅವ್ರಿಗೆ ಗೊತ್ತು. ಹಾಗಿರ್ಬೇಕಾದ್ರೆ ನನ್ನ ಪ್ರಕಾರ ಅದು ಈಸಿ ಆಗುತ್ತೆ. ಏನಾಗುತ್ತೆ, ನನಗೆ ಇರೋ ಹೈಟಿಗೆ ವೆಯ್ಟಿಗೆ ಅದು ಸಿಕ್ಕಾಪಟ್ಟೆ ಕಾಲುಗಳಿಗೆ ಕೆಲಸ ಕೊಟ್ಟರೆ ನನಗೆ ಆಗಲ್ಲ. ಕೆಳಗೆ ಹೋಗು, ಮೇಲ್ ಬಾ, ಬಗ್ಗು, ನಮ್ಮೆಲ್ಲರಿಗೂ ಒಂದು ಪ್ಯಾಟರ್ನ್ ಇದೆ. ಆ ಸ್ಟೈಲ್ ಒಳಗಡೆ ನೀವು ಕಂಪೋಸ್ ಮಾಡಿದ್ರೆ ಐ ಥಿಂಕ್ ನಮಗೂ ತುಂಬ ಈಸಿಯಾಗಿ ಮಾಡಬಲ್ಲೆ. ಅದನ್ನು ಮಾಡಿದ್ದೀನಿ ನಾನು.